ಸ್ವದೇಶಿ ಭಾಷಣ, ವಿದೇಶಿ ಶಿಕ್ಷಣ. ರಾಜಕಾರಣಿಗಳ ಅಸಲಿ ಮುಖವಾಡ. ಪೇಪರ್ ಲೀಕ್ ಆದ್ರೆ ಇವರಿಗೇನು ಸಮಸ್ಯೆ? ನಾಯಕರ ಮಕ್ಕಳೆಲ್ಲ ವಿದೇಶದಲ್ಲಿ ಸೇಫ್ ಆಗಿದಾರಲ್ವಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಭಾರತದ ಶಿಕ್ಷಣ ವ್ಯವಸ್ಥೆ ಇತ್ತೀಚಿನ ವರ್ಷಗಳಲ್ಲಿ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಒಂದ್ ಕಡೆ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಗಳು ಲಕ್ಷಾಂತರ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೀದಿಗೆ ತಳ್ತಾ ಇದ್ರೆ, ಮತ್ತೊಂದು ಕಡೆ CBSE ಹಗರಣಗಳು ಮತ್ತು NCERT ಪುಸ್ತಕಗಳಲ್ಲಿನ ಇತಿಹಾಸದ ತಿರುಚುವಿಕೆ ದೇಶದಾದ್ಯಂತ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಸಾಮಾನ್ಯ ಜನರ ಮಕ್ಕಳು ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಸುರಿಸ್ಕೊಂಡು ಓದಿದ್ರೂ ಸಹ ಪರೀಕ್ಷಾ ವ್ಯವಸ್ಥೆಯ ಭ್ರಷ್ಟಾಚಾರಕ್ಕೆ ಬಲಿಯಾಗ್ತಿದ್ದಾರೆ. ಆದರೆ ದೇಶದ ಶಿಕ್ಷಣ ನೀತಿಯನ್ನು ರೂಪಿಸುವ ಈ ಹಗರಣಗಳ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಾದಂಥ ನಮ್ಮ ರಾಜಕೀಯ ನಾಯಕರಿಗೆ ಇದರ ಬಿಸಿ ತಟ್ತಾ ಇಲ್ಲ. ಯಾಕೆ ತಟ್ತಾ ಇಲ್ಲ? ಮಾಜಿ ರಾಜ್ಯಸಭಾ ಸದಸ್ಯ ಜವಾಹರ್ ಸರ್ಕಾರ್ ಇತ್ತೀಚೆಗೆ ಹಂಚಿಕೊಂಡಿರುವಂಥ ಒಂದು ಪೋಸ್ಟರ್ ಈ ದೇಶದ ಜನಸಾಮಾನ್ಯರ ಕಣ್ಣನ್ನು ತೆರೆಸುವಂತಿದೆ. ನಮ್ಮ ದೇಶದ ವ್ಯವಸ್ಥೆಯನ್ನು ನಿಯಂತ್ರಿಸುವಂಥ ಉನ್ನತ ನಾಯಕರ ಮಕ್ಕಳು ಎಲ್ಲಿ ಓದುತ್ತಿದ್ದಾರೆ ಅಂತ ನಾವು ಒಮ್ಮೆ ಗಮನಿಸಿದ್ರೆ ಅವರಿಗೆ ಭಾರತದ ಶಿಕ್ಷಣ ವ್ಯವಸ್ಥೆಯ ಮೇಲಿರುವಂಥ ಅಪಾರ ನಂಬಿಕೆ ಏನು ಅನ್ನೋದು ಸ್ಪಷ್ಟವಾಗತ್ತೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಮಗ ಓದ್ತಾ ಇರೋದು ಅಮೆರಿಕಾದಲ್ಲಿ. ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮಗಳು ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಇನ್ನು ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಮಕ್ಕಳು ಸಹ ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಗಿಸಿರೋದು. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರ ಮಕ್ಕಳು ಸಹ ಹಾರ್ವರ್ಡ್ ವಿಶ್ವವಿದ್ಯಾಲಯ ಮತ್ತು ಸಿಂಗಾಪುರದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮಾಜಿ ಕ್ರೀಡಾ ಮತ್ತು ಮಾಹಿತಿ ಸಚಿವ ಅನುರಾಗ್ ಠಾಕೂರ್ ಅವರ ಮಗ ಕೆನಡಾದಲ್ಲಿ ಓದ್ತಾ ಇದ್ದರೆ, ವಿದೇಶಾಂಗ ಸಚಿವ S ಜೈಶಂಕರ್ ಅವರ ಮಗ UKಯಲ್ಲಿ ನೆಲೆಸಿದ್ದಾರೆ. ತಮ್ಮ ಶೈಕ್ಷಣಿಕ ಅರ್ಹತೆಯ ಬಗ್ಗೆನೇ ಸದಾ ವಿವಾದದಲ್ಲಿರುವಂಥ ಮಾಜಿ ಸಚಿವೆ ಸ್ಮೃತಿ ಇರಾನಿ ಕೂಡ ತಮ್ಮ ಮಗಳನ್ನ ಓದಿಸೋಕೆ ಆರಿಸ್ಕೊಂಡಿದ್ದು ಇದೇ ಬ್ರಿಟನ್ ದೇಶವನ್ನ. ಇಷ್ಟೇ ಅಲ್ಲ, ಸಂಸದ ನಿಶಿಕಾಂತ್ ದುಬೆ ಅವರ ಮಗ ಸ್ಕಾಟ್ಲೆಂಡಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ತಮ್ಮ ಸ್ವಂತ ಮಕ್ಕಳನ್ನು ವಿದೇಶಗಳ ಅತ್ಯಾಧುನಿಕ ಸುಸಜ್ಜಿತ ಮತ್ತು ಶಿಸ್ತುಬದ್ಧ ವಿಶ್ವವಿದ್ಯಾಲಯಗಳಿಗೆ ಕಳಿಸುವಂಥ ಈ ನಾಯಕರಿಗೆ ಭಾರತದ ಸರ್ಕಾರಿ ಶಾಲೆಗಳ ಸ್ಥಿತಿ, ನೀಟ್ ಪರೀಕ್ಷೆಯ ಅಕ್ರಮ ಅಥವಾ CBSE ಪಠ್ಯದ ಗೊಂದಲಗಳ ಬಗ್ಗೆ ನಿಜವಾದ ಕಾಳಜಿ ಇರೋಕೆ ಹೇಗೆ ಸಾಧ್ಯ? ದೇಶದ ಜನರಿಗೆ ಆತ್ಮನಿರ್ಭರ ಭಾರತ ಮತ್ತು ಸ್ವದೇಶಿ ಮಂತ್ರ ಬೋಧಿಸುವಂಥ ನಾಯಕರ ಈ ನಡೆ ಸಂಪೂರ್ಣ ವಿರೋಧಾಭಾಸದಿಂದ ಕೂಡಿದೆ. ಈ ಜಾಗತಿಕ ಶಿಕ್ಷಣ ಪ್ರೇಮ ಕೇವಲ ದೆಹಲಿಯ ನಾಯಕರಿಗೆ ಮಾತ್ರ ಸೀಮಿತವಾಗಿಲ್ಲ. ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳ ಕುಟುಂಬದ ಕಥೆಯು ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಜಾರಿಗೆ ತರಬೇಕು ಅಂತ ಅತ್ಯಂತ ಉತ್ಸಾಹದಿಂದ ವಾದಿಸುವಂಥ BJP ನಾಯಕರ ಮತ್ತು ರಾಜ್ಯದ ಇತರ ಪ್ರಮುಖ ಮುಖಂಡರ ಮಕ್ಕಳು ಸಹ ವಿದೇಶಿ ಶಿಕ್ಷಣಕ್ಕೆ ಮಾರು ಹೋಗಿದ್ದಾರೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಕುಟುಂಬದ ಮುಂದಿನ ತಲೆಮಾರಿನ ಮಕ್ಕಳು, ಮೊಮ್ಮಕ್ಕಳು ಅಂತಾರಾಷ್ಟ್ರೀಯ ಶಾಲೆಗಳಲ್ಲಿ ಹಾಗೂ ವಿದೇಶಗಳಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದಾರೆ. ರಾಜ್ಯದ ಪ್ರಮುಖ BJP ನಾಯಕರಾಗಿದ್ದಂಥ ಜಗದೀಶ್ ಶೆಟ್ಟರ್, DV ಸದಾನಂದ ಗೌಡ ಮತ್ತು ಮಾಜಿ ಸಚಿವರಾದಂಥ R ಅಶೋಕ್, CT ರವಿ, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರಂಥ ಕುಟುಂಬದ ಮಕ್ಕಳು ಕೂಡ ಅಮೆರಿಕ, ಲಂಡನ್, ಯುರೋಪ್ನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಮ್ಯಾನೇಜ್ಮೆಂಟ್, ಕಾನೂನು ಅಥವಾ ಎಂಜಿನಿಯರಿಂಗ್ ಪದವಿಗಳನ್ನು ಪಡೆದಿದ್ದಾರೆ ಅಥವಾ ಇನ್ನೂ ಪಡಿತಾ ಇದ್ದಾರೆ. ರಾಜಕಾರಣಿಗಳು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳಿಗೆ ಶ್ರೇಷ್ಠ ಶಿಕ್ಷಣ ಕೊಡಿಸುವಂಥ ಹಕ್ಕಿದೆ. ಆದರೆ ಇಲ್ಲಿ ಪ್ರಶ್ನೆ ಇರೋದು ನೈತಿಕತೆದು. ನಮ್ಮ ಸರ್ಕಾರಗಳು ಪ್ರತಿ ವರ್ಷ ಬಜೆಟಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಮೀಸಲಿಡುತ್ತೆ. ದೇಶದಲ್ಲಿ IIT, IIM ಮತ್ತು ಏಮ್ಸ್ನಂಥ ಜಾಗತಿಕ ಮಟ್ಟದ ಸಂಸ್ಥೆಗಳಿದೆ ಅಂತ ಜನಪ್ರತಿನಿಧಿಗಳು ವೇದಿಕೆಗಳ ಮೇಲೆ ಭಾಷಣ ಬಿಗಿತಾರೆ. ಆದರೆ ಅದೇ ನಾಯಕರಿಗೆ ತಮ್ಮ ಸ್ವಂತ ಮಕ್ಕಳನ್ನು ಈ ಸಂಸ್ಥೆಗಳಿಗೆ ಕಳಿಸೋಕೆ ನಂಬಿಕೆ ಸಾಲ್ತಾ ಇಲ್ಲ. ಇಂಥ ವಿಪರ್ಯಾಸ ಅಲ್ವಾ? ಇನ್ನು ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ 3 ದೊಡ್ಡ ಸಮಸ್ಯೆಗಳು ಎದ್ದು ಕಾಣಿಸುತ್ತೆ. ಮೊದಲನೇದು, ದೇಶದ ಅತಿದೊಡ್ಡ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದಂಥ ನೀಟ್ ಇಂದು ಹಗರಣಗಳ ಕೇಂದ್ರವಾಗಿದೆ. ಪ್ರಶ್ನೆ ಪತ್ರಿಕೆಗಳು ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟ ಆಗ್ತಾ ಇದೆ. ಪ್ರಾಮಾಣಿಕವಾಗಿ ಓದಿದಂಥ ಬಡ ವಿದ್ಯಾರ್ಥಿ ತರಗತಿಯ ಕೊನೆಯ ಬೆಂಚ್ಗೆ ತಳ್ಳಲ್ಪಡ್ತಾ ಇದ್ರೆ, ಹಣವಂತರ ಮಕ್ಕಳು ಮಾತ್ರ ಸುಲಭವಾಗಿ ಸೀಟನ್ನು ಗಿಟ್ಟಿಸ್ಕೊಳ್ತಿದ್ದಾರೆ. ಎರಡನೇದು, ಭಾರತದಲ್ಲಿ ಪದವಿ ಮುಗಿಸಿದಂಥ ಲಕ್ಷಾಂತರ ಯುವಕರು ಇಂದು ನಿರುದ್ಯೋಗಿಗಳಾಗಿ ಅಲಿತಿದ್ದಾರೆ. ITI, ಡಿಪ್ಲೊಮಾ, ಎಂಜಿನಿಯರಿಂಗ್ ಮುಗಿಸಿದವ್ರಿಗೂ ಸೂಕ್ತ ಕೆಲಸ ಸಿಗ್ತಾ ಇಲ್ಲ. ಈ ಕಹಿ ವಾಸ್ತವ ರಾಜಕಾರಣಿಗಳಿಗೆ ಚೆನ್ನಾಗೇ ಗೊತ್ತಿದೆ. ಅದಕ್ಕಾಗಿಯೇ ಅವರು ತಮ್ಮ ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿರಲಿ ಅನ್ನೋ ಕಾರಣಕ್ಕೆ ವಿದೇಶಕ್ಕೆ ಕಳಿಸೋದು. ಮೂರನೇದು NCERT
ಮತ್ತು ರಾಜ್ಯ ಪಠ್ಯಪುಸ್ತಕಗಳಲ್ಲಿ ಸರ್ಕಾರಗಳು ಬದಲಾದಂತೆ ಇತಿಹಾಸವನ್ನು ತಮಗೆ ಬೇಕಾದಂತೆ ಬದಲಾಯಿಸುತ್ತೆ. ಮಕ್ಕಳಿಗೆ ಜ್ಞಾನ ಕೊಡೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಸಿದ್ಧಾಂತಗಳನ್ನು ತೋರಿಸುವಂಥ ಕೆಲಸ ನಡೀತಾ ಇದೆ. ಸೊ ರಾಜಕಾರಣಿಗಳ ಮಕ್ಕಳು ವಿದೇಶಗಳಲ್ಲಿ ಮುಕ್ತ ಮತ್ತು ಪ್ರಗತಿಪರ ವಾತಾವರಣದಲ್ಲಿ ವ್ಯಾಸಂಗ ಮಾಡ್ತಾ ಇದ್ರೆ, ಇಲ್ಲಿನ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳು ಮೂಲ ಸೌಕರ್ಯಗಳಿಲ್ಲದ ಸರ್ಕಾರಿ ಶಾಲೆಗಳಲ್ಲಿ, ಶೌಚಾಲಯಗಳು ಇಲ್ಲದ ಕಾಲೇಜುಗಳಲ್ಲಿ ದಿನ ದುಡ್ತಿದ್ದಾರೆ. ಖಾಸಗಿ ಶಾಲೆಗಳ ಫೀಸ್ ದಂಧೆಯನ್ನು ತಡೆಯೋಕೆ ಸರ್ಕಾರಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಪರೀಕ್ಷೆ ಬರೆದ್ರೆ ಫಲಿತಾಂಶ ಸಿಕ್ಕರೂ ಕೆಲಸ ಸಿಗಲ್ಲ, ಕೆಲಸ ಸಿಕ್ಕಿದ್ರೂ ಸಂಬಳ ಸಾಲೋದಿಲ್ಲ ಅನ್ನೋ ಪರಿಸ್ಥಿತಿ ಭಾರತೀಯ ಯುವಜನತೆಯದ್ದಾಗಿದೆ. ಸೊ ಜವಾಹರ್ ಸರ್ಕಾರ್ ಅವರು ಎತ್ತಾ ಇರುವಂತಹ ಪ್ರಶ್ನೆ ಇಡೀ ದೇಶದ ಯುವಜನತೆಯ ಧ್ವನಿಯಾಗಿದೆ. ಶಿಕ್ಷಣ ಸಚಿವರ ಮಕ್ಕಳೇ ವಿದೇಶದಲ್ಲಿ ಓದ್ತಾ ಇರುವಾಗ ಅವರಿಗೆ ಇಲ್ಲಿನ ಪೇಪರ್ ಲೀಕ್ನ ಸಂಕಷ್ಟ ಹೇಗೆ ಅರ್ಥ ಆಗಬೇಕು? ಹಣಕಾಸು ಸಚಿವರ ಮಕ್ಕಳು ಲಂಡನ್ನಲ್ಲಿ ಓದ್ತಾ ಇರುವಾಗ ಭಾರತದಲ್ಲಿ ಶಿಕ್ಷಣ ಸಾಲ ಪಡೆಯೋಕೆ ಬ್ಯಾಂಕುಗಳ ಮುಂದೆ ಅಲಿಯುವಂಥ ಬಡ ಪೋಷಕರ ಕಷ್ಟ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂತಂದರೆ ಮೊದಲು ಅದನ್ನು ನಿಯಂತ್ರಿಸುವಂಥ ನಾಯಕರಿಗೆ ಅದರ ಮೇಲೆ ಗೌರವ ಇರಬೇಕು. ಎಲ್ಲಿವರೆಗೆ ನಮ್ಮ ನಾಯಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಅಥವಾ ದೇಶೀಯ ಶಿಕ್ಷಣ ಸಂಸ್ಥೆಗಳಿಗೆ ಕಳಿಸೋದಿಲ್ವೋ ಅಲ್ಲಿವರೆಗೆ ಭಾರತದ ಶಿಕ್ಷಣ ವ್ಯವಸ್ಥೆ ಹೀಗೇನೆ ಕುಂಠಿತಾ ಸಾಗತ್ತೆ. ದೆಹಲಿ ಮತ್ತು ಕರ್ನಾಟಕದ ರಾಜಕಾರಣಿಗಳ ಈ ದ್ವಂದ್ವ ನಿಲುವು ಕೊನೆಗೊಳ್ಳಿಲ್ಲ ಅಂತಂದರೆ ವಿಶ್ವಗುರು ಭಾರತ ಅನ್ನೋ ಘೋಷಣೆ ಬರೀ ಕಾಗದದ ಮೇಲಷ್ಟೇ ಉಳಿಯುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.